ಸಿಂಹರಾಶಿ ದೊಡ್ಡ ದೊಡ್ಡ ಕೆಲಸಗಳಿಂದ ಆಕರ್ಷಿತರಾಗೋದಕ್ಕೆ ಸಾಧ್ಯತೆಗಳಿದೆ. ಅಂದರೆ ಇದರರ್ಥ ಯಾವುದೋ ಒಂದು ದೊಡ್ಡ ಕೆಲಸ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ನಾನೂ ಕೂಡ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮದು ಆಗುವಂಥದ್ದಾಗತ್ತೆ. ಮಾನಸಿಕವಾದಂತಹ ಒತ್ತಡ, ಇದರ ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ನಿಮಗೆ ಕಾಡಬಹುದು. ತುಂಬ ಯೋಚನೆ ಮಾಡಿ ನಿಮ್ಮ ಶಕ್ತಿಯನ್ನು ಮೀರಿ ಯೋಚನೆ ಮಾಡಿದಾಗ ಅದು ಮಾನಸಿಕವಾದಂತಹ ಒತ್ತಡಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮಿಂದ ಸಂತೋಷ ಪಡ್ತಾರೆ. ಅದು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಸ್ನೇಹಿತರು ಕೂಡ ಇರಬಹುದು. ನಿಮ್ಮ ಮಾತಿನಿಂದಲೋ ನಿಮ್ಮ ಒಡನಾಟದಿಂದಲೋ ಅಥವಾ ನಿಮಗೆ ಅವರ ಬಗ್ಗೆ ಇರತಕ್ಕಂತಹ ಕಾಳಜಿಯಿಂದಲೋ ವಿಶೇಷವಾಗಿ ಸಂತೋಷವನ್ನು ಪಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ನಿಮ್ಮ ತೊಂದರೆಗಳೆಲ್ಲ ಒಂದಷ್ಟರ ಮಟ್ಟಿಗೆ ದೂರವಾಗುವಂತಹ ಸೂಚನೆಗಳಿದೆ. ಏನೋ ಸಮಸ್ಯೆಗಳು ಅಥವಾ ಇನ್ಯಾವುದೋ ತೊಡಕುಗಳಿದೆ ಅಂತಂದರೆ ಅದೆಲ್ಲ ದೂರವಾಗುವಂಥದ್ದು. ಹೊಸ ಜೀವನದ ಅನುಭವ, ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಇವೆಲ್ಲ ಏನೋ ಒಂದು ರೀತಿಯ ಮಾನಸಿಕವಾದಂತಹ ಬದಲಾವಣೆಗೆ ಅವಕಾಶವಾಗುತ್ತೆ. ನಿಂತು ಹೋಗಿದ್ದಂತಹ ಕೆಲವು ಕೆಲಸಗಳು ಮರುಚಾಲನೆಯನ್ನು ಪಡ್ಕೊಳ್ಳುತ್ತೆ. ಆ ಕೆಲಸಗಳು ನಿಧಾನವಾಗಿ ಆರಂಭವಾಗುತ್ತೆ. ಯಾವುದೋ ಒಂದು ಗುರಿಯನ್ನು ತಲುಪುತ್ತೆ ಎನ್ನುವಂತಹ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಸ್ವಲ್ಪ ನಿರಾಶಾದಾಯಕವಾದಂತಹ ದಿವಸ. ಅಂದರೆ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ಆ ನಂಬಿಕೆ ನಿಮಗೆ ಬರೋದಿಲ್ಲ, ಅಥವಾ ಯಾವುದಾದ್ರೂ ಒಂದು ಕೆಲಸ ಆಗಿಬಿಡುತ್ತೆ ಅನ್ನುವಂತಹ ದೃಢವಾದಂತಹ ತೀರ್ಮಾನಕ್ಕೆ ಬರೋದಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ಎಲ್ಲಿ ಯಾವ ಕೆಲಸ ಏನೋ ಆಗಿಬಿಡುತ್ತೋ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತೆ. ಆರೋಗ್ಯದ ಸಮಸ್ಯೆ, ಅಧಿಕವಾದಂತಹ ಖರ್ಚು, ಆಲಸ್ಯ, ಇವೆಲ್ಲವೂ ಕೂಡ ನಿಮ್ಮ ಸುತ್ತುವರಿದು ನಿಲ್ಲುವಂತಹ ವಿಷಯಗಳಾಗತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಹೇಳಿಕೊಳ್ಳುವಂತಹ ದಿವಸ ಅಲ್ಲ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಮನೆಯಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥವರು ಹಾಗೇ ಕೆಲಸಗಳನ್ನು ಉಳಿಸ್ಕೊಳ್ಳುವಂಥದ್ದಾಗತ್ತೆ. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನುವಂತಹ ಭಾವನೆ, ಯಾವುದೇ ರೀತಿಯ ಒತ್ತಡಗಳಾಗಲಿ ಅಥವಾ ಈ ಕೆಲಸವನ್ನು ಈ ಕ್ಷಣದಲ್ಲಿ ಮಾಡಿ ಮುಗಿಸಬೇಕು ಅಂತಕ್ಕಂತಹ ಒಂದು ತುಡಿತವಾಗಲಿ ನಿಮ್ಮಲ್ಲಿ ಬರದೇ ಹೋಗುವಂಥದ್ದು, ಬೇಜವಾಬ್ದಾರಿತನ ನಿಮ್ಮನ್ನು ಆವರಿಸ್ಕೊಳ್ಳುವಂಥದ್ದು ಆಗಬಹುದು ಅಂತ. ಒತ್ತಡದಿಂದ ಮಾನಸಿಕ ದೈಹಿಕ ತೊಂದರೆಗಳು ಆಗತ್ತೆ ಅನ್ನುವಂತಹ ಹೆದರಿಕೆಯಲ್ಲಿ ನೀವು ಉಳಿದು ಬಿಡ್ತೀರಿ. ಏನೋ ಯಾವುದೋ ಕೆಲಸವನ್ನು ಒತ್ತಡಪೂರ್ವಕವಾಗಿ ಮಾಡಿಬಿಟ್ರೆ ನನಗೇನೋ ತೊಂದರೆ ಆಗಿಬಿಡುತ್ತೆ ಅನ್ನುವಂತಹ ನಿರ್ಧಾರ, ತೀರ್ಮಾನ ನಿಮ್ಮದೇ ಆಗಿಬಿಡುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಮನಸ್ಸನ್ನು ಉತ್ಸಾಹದಿಂದ ಕೆಲಸ ಮಾಡುವಂತಹ ರೀತಿಯನ್ನು ನೀವು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ, ಆ ವಿಷಯವನ್ನು ಕುರಿತು ಚಿಂತನೆ ಮಾಡೋದಕ್ಕೆ ಬಹಳ ಸೂಕ್ತವಾದಂತಹ ದಿವಸ ಇದು. ಕೆಲವರಿಗೆ ವಾರದೋಷ ಇದೆ, ಆ ರೀತಿಯೆಲ್ಲ ಅನುಮಾನಗಳಿರುತ್ತೆ. ಆದರೆ ನಮಗೆ ಸಮಯ ಬಂದಿದೆ, ಚೆನ್ನಾಗಿದೆ ಅಂತಾದಾಗ ಕೆಲವು ಸೂಕ್ಷ್ಮಗಳನ್ನು ಗಮನಿಸಿ ಅದರಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿರುತ್ತೆ. ತಾವು ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಶಾಲೆಗಳಾಗ್ಬೋದು ಅಥವಾ ಊರಾಗ್ಬೋದು, ಪೋಷಕರ ಒಂದು ವರ್ಗಾವಣೆ ಇತ್ಯಾದಿಗಳನ್ನು ಅವಲಂಬಿತವಾಗಿ ಇವೆಲ್ಲ ನಡೆಯುವಂಥದ್ದಾಗತ್ತೆ. ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಸಿಹಿ ಸುದ್ದಿಯನ್ನು ನೋಡ್ತೀರಿ, ಅದು ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕಠಿಣ ಪರಿಶ್ರಮದಿಂದ ಮನಸ್ಸು ಬದಲಾಗುತ್ತೆ. ತುಂಬ ಕಷ್ಟಪಡುವಂತಹ ಮನಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು, ನನಗೆ ಆಗ್ತಾ ಇರತಕ್ಕಂತಹ ಅನುಕೂಲಕ್ಕೆ ಅಥವಾ ನನಗೆ ಬರ್ತಾ ಇರುವ ಆದಾಯಕ್ಕೆ, ಲಾಭಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡಬೇಕಾ ಅನ್ನುವಂತಹ ಭಾವನೆ, ಅನ್ನುವಂತಹ ಆಲೋಚನೆ ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಪಾಲುದಾರರು ನಿಮ್ಮ ಕಷ್ಟದಿಂದ ಹೊರಬರ್ತೀರಿ. ಅಂದರೆ ಯಾರ ಜೊತೆಯಲ್ಲೋ ಪಾರ್ಟ್ನರ್ಶಿಪ್ನಲ್ಲಿ ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ನಿಮಗೊಂದಷ್ಟು ಸಮಸ್ಯೆಗಳಾಗತ್ತೆ, ತೊಂದರೆಗಳಾಗತ್ತೆ, ಹೊರಬರೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇವತ್ತು ಅದಕ್ಕೆಲ್ಲ ಒಂದು ಪರಿಹಾರ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಅವಕಾಶಗಳಿರುತ್ತೆ. ಆಸ್ತಿಯ ವಿಚಾರದಲ್ಲಿ ನಿಮಗೆ ಜಯ ಇದೆ. ಅದು ನಿಮ್ಮ ಪೂರ್ವಾರ್ಜಿತ, ಸ್ವಯಾರ್ಜಿತ, ಪಿತ್ರಾರ್ಜಿತ ಯಾವುದೇ ಆಗಿರಲಿ, ಅದರಲ್ಲಿ ಏನಾದರೂ ಸಮಸ್ಯೆಗಳಾಗಿ ಆ ಆಸ್ತಿಯ ವಿಚಾರ ಕಗ್ಗಂಟಾಗಿದ್ದರೆ
ಅದು ನಿಮಗೆ ಇವತ್ತು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆ ಸೂಚನೆಗಳು, ಇವತ್ತೇ ಆಸ್ತಿ ಸಿಕ್ಬಿಡ್ತು, ಇವತ್ತೇ ರಿಜಿಸ್ಟ್ರೇಷನ್ ಆಯಿತು, ಆ ರೀತಿ ಭಾವನೆಗಳು, ಕಲ್ಪನೆಗಳು ಬೇಡ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಬಂದಾಗ ನೀವು ಮುಂದುವರಿಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನಷ್ಟೇ ಗಮನಿಸಬೇಕಾದಂಥದ್ದು. ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸರ್ಕಾರದಿಂದ ಯಾವುದಾದ್ರೂ ಹಣ ಬರುವಂಥದ್ದಿದ್ದರೆ, ಬರಬೇಕಾಗಿದ್ದರೆ ಅದು ಬರುವಂತಹ ಸೂಚನೆಗಳಿದೆ. ಅದಕ್ಕೆ ನಿಮ್ಮ ಪ್ರಯತ್ನವನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ಆ ಹಣವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥದ್ದು. ಕೋರ್ಟು ಕಚೇರಿ ಇತ್ಯಾದಿ ಅಥವಾ ಇನ್ಯಾವುದಾದ್ರೂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಅದರ ಬಗ್ಗೆ ನಿಮ್ಮದೇ ಆದಂತಹ ಕೆಲವು ತೀರ್ಮಾನಗಳನ್ನು ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸ ಇದು. ಆ ಯಾವುದೇ ನ್ಯಾಯಾಲಯದ ವಿಚಾರ ನಿಮ್ಮ ಪರವಾಗಿ ಆಗೋದಕ್ಕೆ ಇವತ್ತು ಮಾಡತಕ್ಕಂತಹ ಪ್ರಯತ್ನ ಏನಿದೆ ಅದು ಬಹಳ ಸುಲಭವಾಗ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಹಣದ ಖರ್ಚಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮ ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪತ್ರಗಳನ್ನು ಅಥವಾ ಇನ್ಯಾವುದೋ ದಾಖಲಾತಿಗಳನ್ನು, ಕೈಬರಹವನ್ನು, ಮುಖ್ಯವಾದಂತಹ ವಿಚಾರಗಳನ್ನು ಬೇರೆಯವರಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ಬಹಳ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ನಿಮ್ಮ ಕೆಲಸ ಮುಗಿದ ತಕ್ಷಣದಲ್ಲಿ ನೀವು ಮನೆ ಸೇರಿಕೊಂಡ್ರೆ ಒಳ್ಳೆಯದು. ವಿನಾಕಾರಣ ಹೊರಗಡೆ ಸಮಯವನ್ನು ಕಳೆಯುವಂಥದ್ದು ಬೇಡ. ಅಲ್ಲಿ ನಿಮಗೆ ಏನೋ ಸೂಕ್ಷ್ಮವಾಗಿ ತೊಂದರೆಗಳು ಆಗಬಹುದು ಅನ್ನುವಂಥದ್ದಿದೆ. ಆಮೇಲೆ ಮನಸ್ಸಿಗೆ ಬೇಸರವನ್ನು, ನೋವನ್ನು ಮಾಡಿಕೊಳ್ಳುವ ಬದಲು ಕೆಲಸ ಮುಗಿದ ತಕ್ಷಣ ಮನೆ ಸೇರಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗುರು ರಾಘವೇಂದ್ರರನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ.